ನೆಲಮಂಗಲದಲ್ಲಿ ಆಂಬ್ಯುಲೆನ್ಸ್ಗೆ ಕಿರಿಕ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 3 ವರ್ಷದ ಕಂದಮ್ಮನನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ, ದಯವಿಟ್ಟು ಕಿರಿಕ್ ಮಾಡಬೇಡಿ, ಬಿಟ್ಟುಬಿಡಿ ಅಂತ ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ಬಿಟ್ಟಿರಲಿಲ್ಲ. ನೆಲಮಂಗಲ ಗ್ರಾಮಾಂತರ ಪೊಲೀಸರಿಂದ ಮೂವರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಯುವರಾಜ್ ಸಿಂಗ್, ಮಂಜುನಾಥ್, ಲತೀಶ್ ಬಂಧಿತ ಆರೋಪಿಗಳಾಗಿದ್ದಾರೆ. ರಾತ್ರಿ ತುರ್ತು ಚಿಕಿತ್ಸೆಗೆ ತೆರಳುತ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಅನ್ನ ಅಡ್ಡಗಟ್ಟಿ ಕಿಡಿಗೇಡಿಗಳು ಅಲ್ಲಿ ಕ್ರೌರ್ಯವನ್ನ ಮೆರೆದಿದ್ರು. ಎಣ್ಣೆ ಏಟ್ನಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿದ್ರು. ನೆಲಮಂಗಲ ಟೋಲ್ ಬಳಿ ಈ ಘಟನೆ ಸಂಭವಿಸಿತ್ತು. ಸೊ ನೆಲಮಂಗಲದಲ್ಲಿ ಆಂಬ್ಯುಲೆನ್ಸ್ ಅಡ್ಡಗಟ್ಟಿ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ದಾಖಲಾಯಿತು. ಆ ನಂತರದಲ್ಲಿ ಪೊಲೀಸರೀಗ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ, ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ಯಾವ ರೀತಿಯಾಗಿ ಆ ಒಂದು ಆಂಬ್ಯುಲೆನ್ಸ್ ನ ಚಾಲಕನ ಮೇಲೆ ಹಲ್ಲೆಯನ್ನ ನಡೆಸಿದ್ರು ಕಿಡಿಗೇಡಿಗಳು ಅಂತ. ಕುಡ್ದ ಮತ್ತಿನಲ್ಲಿ ಈ ಎಲ್ಲ ಘಟನೆಗಳು ಕೂಡ ಮಧ್ಯರಾತ್ರಿ ಆಗಿರುವಂತಹ ಪ್ರಕರಣ. ಮಗು ಕಂಡೀಷನ್ ಕ್ರಿಟಿಕಲ್ ಆಗಿದೆ, ದಯವಿಟ್ಟು ನಿಮ್ಮ ಕಿರಿಕನ ಪಕ್ಕಕ್ಕಿಟ್ಬಿಟ್ಟು ಮಗುನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡಿ ಅಂತ ಆ ತಾಯಿ ಅಂಗಲಾಚಿದ್ರು ಕೂಡ ಇದ್ಯಾವುದನ್ನು ಕೇಳಿಸ್ಕೊಳ್ದೆ ಅಲ್ಲಿ ಯಾವ ರೀತಿಯಾಗಿ ಪುಂಡಾಟವನ್ನ ಮೆರೆದಿದ್ರು ಅನ್ನೋದನ್ನ ನೀವು ನೋಡ್ತಾ ಇದ್ರಿ ದೃಶ್ಯದಲ್ಲಿ. ಆ ವಿಜುವಲ್ಸ್ ನ ಆಧಾರದ ಮೇಲೆ ಪೊಲೀಸರು ಮೂವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಆಂಬ್ಯುಲೆನ್ಸ್ ಚಾಲಕನಿಗೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಬಿಡದೆ ಅಡ್ಡಿಪಡಿಸಿದ್ದು, ಹಲ್ಲೆ ನಡೆಸಿದ್ದು ಮತ್ತು ಮಗುವಿನ ಒಂದು ಪರಿಸ್ಥಿತಿ ಗಂಭೀರವಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಯಾವುದನ್ನು ಲೆಕ್ಕಿಸದೆ ನಡ್ಕೊಂಡಂತಹ ರೀತಿಗೆ ಸಂಬಂಧಪಟ್ಟ ಹಾಗೆ ಕೇಸ್ಗಳು ದಾಖಲಾಗಿದೆ. 5-6 ಕಿಲೋಮೀಟರ್ ಚೇಸ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ. ಮಗು ಕಂಡೀಷನ್ ಕ್ರಿಟಿಕಲ್ ಆಗಿದೆ, ದಯವಿಟ್ಟು ಬಿಟ್ಬಿಡಪ್ಪ ಅಂತ ತಾಯಿ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಆ ಪುಂಡರ ಮನಸ್ಸು ಕರಗಿರಲಿಲ್ಲ. ಬೆಂಗಳೂರಿನಲ್ಲಿ ಯಾಕೋ ಒಂದು ರೀತಿಯಲ್ಲಿ ಪುಂಡರ ಅಟ್ಟಹಾಸಕ್ಕೆ ಕಡಿವಾಣ ಬೀಳೋದೇ ಇಲ್ವಾ ಅನ್ನೋ ಪ್ರಶ್ನೆಗಳು ಆಗಾಗ್ಗೆ ಇಂತಹ ಬೆಳವಣಿಗೆಗಳಾದಾಗ ಎಲ್ಲರನ್ನೂ ಕಾಡ್ತಾ ಇರುತ್ತೆ. ತುರ್ತು ಚಿಕಿತ್ಸೆಗೆ ಕರೆದುಕೊಂಡು ಹೋಗ್ತಾ ಇದ್ದಂತಹ 3 ವರ್ಷದ ಕಂದಮ್ಮ ಸೊ ಕುಡ್ದ ಮತ್ನಲ್ಲಿ ಯಾವ ರೀತಿ ರಾಮಾಯಣವನ್ನ ಮಾಡಿದ್ದಾರೆ ಅಂತ 5 ಕಿಲೋಮೀಟರ್ ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಆನಂತರ ಚಾಲಕನನ್ನ ಹಿಡಿದು ಥಳಿಸಿದ್ದಾರೆ. ಜೊತೆಗೆ ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆಗೆ ಮಗುವನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಆಗದೇ ಇರೋ ಹಾಗೆ ಅಡ್ಡಿಪಡಿಸಿದ್ದಾರೆ. ಕಾರ್ನಲ್ಲಿದ್ದಂತಹ 4 ಮನಸ್ಸೋ ಇಚ್ಛೆ ಥಳಿತ ಆಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 3 ವಿರುದ್ಧ ಕೇಸ್ ದಾಖಲಾಗಿದೆ, ಬಂಧನವೂ ಕೂಡ ಆಗಿದೆ. ನಿನ್ನೆ ನಾವು ಮಗುಗೆ ತುಂಬ ಸೀರಿಯಸ್ ಆಗಿತ್ತು, ಆಕ್ಸಿಜನ್ ಇದ್ರೇ ಬಾಡಿ ತೊಗೊಂಡೋಗೋಕ್ಕಾಗೋದು ಮಗುದು ಅಂತ ಹೇಳಿದ್ರು. ಹಂಗಾಗಿ ನಾವು ಆಂಬುಲೆನ್ಸ್ ಮಾಡಿಕೊಂಡು ಬರಬೇಕಾದ್ರೆ ಆಕ್ಸಿಜನ್ ಹಾಕಿಸ್ಕೊಂಡೇ ಬಂದ್ವಿ ಸರ್. ನಾವು ಅಲ್ಲಿಂದನೂ ಕೂಡ ಇಲ್ಲಿಗೆ ಬರೋದ್ಗೂ ನೆಲಮಂಗಲ ಟೋಲ್ ಹತ್ರ ಇನ್ನು ಸ್ವಲ್ಪ ಒಂದು 5-6 ಕಿಲೋಮೀಟ್ರ್ ಹಿಂದೆನೇ ಗಾಡಿ ಲೆಫ್ಟಿಗೆ ಹೇಳಿದ್ರೆ ಲೆಫ್ಟಿಗೆ, ರೈಟಿಗೆ ಹೇಳಿದ್ರೆ ರೈಟಿಗೆ, ಆ ಥರ ಬಂದುಬಿಟ್ಟು ಚೇಸಿಂಗ್ ಮಾಡೋದು, ಇಲ್ಲ ಅವರಿಂದ ಮುಂದೆ ಹೋಗೋದು, ಆ ಥರ ಎಲ್ಲ ಬರೀ ಜೆಂಟ್ಸೇ ಇದ್ದರು ಸರ್. ಅದರಲ್ಲಿ ಮಿನಿಮಮ್ 4-5 ಜನ ಇದ್ದರು. ಆದ್ರೂ ಕೂಡ ಡ್ರೈವರ್ ಕೇಳ್ಕೊಂಡ್ರು, ಇಲ್ಲ ಬಿಡ್ರಿ, ಪೇಷಂಟ್ ಇದೆ, ಮಗು ಇದೆ, ದೊಡ್ಡವರಲ್ಲ, ಎಳೆ ಮಗು ಇದೆ, ನಾನು ಬೇಗ ಹೋಗಬೇಕು, ಬಿಡ್ರಿ ಜಾಗನ ಅಂದರೆ ಏನಲ್ಲೇ ನೀನು ಓಡಿಸೋದು, ಹಂಗೆ ಹಿಂಗೆ ಎಲ್ಲ ಬಾಯಿ ಬಂದಂಗೆ ಬೈತಾ ಇದ್ರು. ಅದಕ್ಕೆ ಡ್ರೈವರ್ ಏನು ಮಾಡಿದ್ರು, ನಿಮಗೇನು ಗೊತ್ತಾಗಲ್ವಾ ಬಿಡ್ರಿ ಮುಂದೆ ಅಂತ. ಅಲ್ಲಿ ನೆಲಮಂಗಲ ಟೋಲ್ ಹತ್ರ ಸ್ವಲ್ಪ ಗಾಡಿ ಸ್ಲೋ ಆಯಿತು, ಟ್ರಾಫಿಕ್ ಇದ್ದಿದ್ದರಿಂದ. ಅದಕ್ಕೋಸ್ಕರ ಸ್ಲೋ ಆದಾಗ ಬಂದುಬಿಟ್ಟು ಇಳಿದುಬಿಟ್ಟು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ರು ಸರ್, ತುಂಬ ಹೊಡೆದ್ರು. ಮಗುಗೆ ಹುಷಾರಿರಲಿಲ್ಲ, ಒಂದು 3 ಮಂತ್ಸ್ ಆಗಿತ್ತು. ಫುಲ್ಲು ತುಮಕೂರಿಂದ ಆಕ್ಸಿಜನಿಂದ ಬರಬೇಕಾಗಿತ್ತು, ಫುಲ್ಲು ಉಸಿರಾಟಕ್ಕೆ ತೊಂದರೆ ಇತ್ತು. ತುಮಕೂರಿಂದ ಆಂಬುಲೆನ್ಸ್ ಮಾಡ್ಕೊಂಡು ಹಾಕೊಂಡು ಬರ್ತಾಯಿದ್ವು. ಆವಾಗ ನೆಲಮಂಗಲ ಟೋಲ್ ಬಳಿ ಒಂದು ಕಾರ್ ಬಂತು, ಇನೋವಾ ಕಾರು. ಅಲ್ಲಿ ಎಲ್ಲರೂ ಅದರೊಳಗೆಲ್ಲ ಫುಲ್ಲು ಡ್ರಿಂಕ್ಸ್ ಮಾಡಿದರು. ಆಂಬುಲೆನ್ಸ್ಗೆ ಸೈಡ್ ಕೊಡ್ತಾ ಇರಲಿಲ್ಲ. ಅವ್ರಿಗೆ ಒಂದು 4 ಕಿಲೋಮೀಟ್ರಿಂದನೂ ಫುಲ್ ಓವರ್ಟೇಕ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ, ಆಂಬುಲೆನ್ಸ್ಗೂ ಸೈಡ್ ಕೊಡ್ತಾ ಇರಲಿಲ್ಲ. ಆಮೇಲೆ ಆಂಬುಲೆನ್ಸ್ ಡ್ರೈವರ್ನೇ ಬೈದ್ಬಿಟ್ಟು ಆಮೇಲೆ ಸೀದಾ ಆಂಬುಲೆನ್ಸ್ ಡ್ರೈವರು ಹಿಂಗೆಲ್ಲ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಆಂಬುಲೆನ್ಸು ನೆಲಮಂಗಲ ಟೋಲ್ ಹತ್ರ ಬಂತು, ಹಂಸ ಹತ್ರ ಸ್ಲೋ ಆಯಿತು. ಅಷ್ಟೊತ್ತಿಗೆ ಅವ್ರು ಇನೋವಾ ಕಾರ್ನವರೆಲ್ಲ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಆಂಬುಲೆನ್ಸ್ ಡ್ರೈವರ್ ಮೇಲೆ ಏಕಾಏಕಿ ಕೈ ಮಾಡಿದ್ರು. ಯಾರು ಹೇಳಿದ್ರು ಬಿಡಲಿಲ್ಲ.